ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಪ್ರೇಮ. ಇವತ್ತು ಡ್ರೈ ಫ್ರೂಟ್ಸ್ ಉಂಡೆ ಹೇಗೆ ಮಾಡೋದೆಂದು ನೋಡ್ಕೊಂಡು ಬನ್ನಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಈ ಥರ ಇದೆ. ಒಂದು ಬೌಲ್ ಗೋಡಂಬಿ, ಒಂದು ಬೌಲ್ ದ್ರಾಕ್ಷಿ, ಒಂದು ಬೌಲ್ ಕರೆ ದ್ರಾಕ್ಷಿ, ಒಂದು ಬೌಲ್ ಉತ್ತತ್ತಿ ತುರಿದಿರುವುದು, ಒಂದು ಬೌಲ್ ಕೊಬ್ಬರಿ ಸೂಸಲ, ಒಂದು ಅರ್ಧ ಬೌಲ್ ಅಂಟು, ಒಂದು ಬೌಲ್ ಬೆಲ್ಲ, ಒಂದು ಅರ್ಧ ಬೌಲ್ ಆಳ್ವಿ, ಗೋಡಂಬಿ ಒಂದು ಬೌಲ್. ಮಾಡುವ ವಿಧಾನ ಹೇಗೆ ಅಂತ ನೋಡ್ಕೊಂಡು ಬನ್ನಿ. ಮೊದಲಿಗೆ ಒಂದು ಕಡಾಯಿಗೆ ಇಟ್ಕೋಣ. ಗ್ಯಾಸ್ ಆನ್ ಮಾಡ್ಕೊರಿ. ಸಣ್ಣ ಉರಿಯಲ್ಲಿ 2 ಸ್ಪೂನ್ ತುಪ್ಪ ಹಾಕಿ, ಇವನು ಒಂದೊಂದು ಥರ ಆಗಿ ಇವನು ಗೋಡಂಬಿ ಎಲ್ಲ ಇದನ್ನು ಮಾಡ್ಕೊಳ್ರಿ ಸಣ್ಣ ಉರಿಯಲ್ಲಿ. ಈ ಥರ ಬ್ರೌನ್ ಆದಾಗ ಈಗ ಬಾದಾಮ್ ಹಾಕ್ಕೊಳ್ಳಿ. ಬಾದಾಮನ್ನು ಚೆನ್ನಾಗಿ ಹಿಂಗೆ ಮೀಡಿಯಮ್ ಉರಿಯಾಗ ಫ್ರೈ ಮಾಡ್ಕೊಳ್ಳಿ. ಇವು ಗೋಲ್ಡನ್ ಕಲರ್ ಬರೋವರೆಗೆ ಮೀಡಿಯಮ್ ಉರಿಯಲ್ಲಿ ಹುರ್ಕೊಂಡಾದ ನಂತರ ಒಂದು ಬೌಲಿಗೆ ತೆಗೆದಿಟ್ಕೊಳ್ಳಿ. ಈಗ ಒಂದು ಬೌಲ್ ದ್ರಾಕ್ಷಿ ಹಾಕಿ ಇನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವು ಚೆನ್ನಾಗಿ ಹುರಿದ ನಂತರ ಇವನು ತೆಗೆದಿಟ್ಕೊಳ್ಳಿ. ತುಪ್ಪ ಖಾಲಿ ಆದರೆ ತುಪ್ಪ ಹಾಕ್ಕೊಳ್ಳಿ. ಇನ್ನೊಂದು ಚಮಚೆ ಕರೆ ದ್ರಾಕ್ಷಿ ಹಾಕಿ ಅವನು ಚೆನ್ನಾಗಿ ಹುರ್ಕೊಳ್ಳಿ. ಇವು ಹಿಂಗೆ ಚೆನ್ನಾಗಿ ಹುರಿದ ನಂತರ ಇವನು ತೆಗೆದಿಟ್ಕೊಳ್ಳಿ. ಉತ್ತತ್ತಿ ಹಾಕೋಣ. ಉತ್ತತ್ತಿನೂ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅದನ್ನು ಎತ್ತಿಟ್ಕೊಳ್ಳಿ. ಇದನ್ನು ಬೇರೆ ಸೈಡಿಗೆ ಎತ್ತಿಟ್ಕೊಳ್ಳಿ. ಈಗ ಅಂಟು ಹಾಕಿ ಸ್ವಲ್ಪ ಅಂಟು ಹಾಕಿ ಅವು ಎಳು ತನಕ ಚೆನ್ನಾಗಿ ಕೈ ಆಡಿಸಿ ಅದನ್ನೊಂದು ಬೌಲಿಗೆ ತೆಗೆದಿಟ್ಕೊಳ್ಳಿ. ಹೀಗೆ ಸ್ವಲ್ಪ ಹಾಕ್ಕೊಳ್ಳಿ. ಅವು ಚೆನ್ನಾಗಿ ಎಳ್ಬೇಕು. ಇವು ಆದ ನಂತರ ಹಿಂಗೆ ಚೆನ್ನಾಗಿ ಹುರಿದ ನಂತರ ಇನ್ನೊಂದು ಬೌಲಿಗೆಲ್ಲ ಸಪ್ರೇಟ್ ತೆಗೆದಿಟ್ಕೊಂಡ್ಬಿಡಿ. ಇನ್ನೊಂದು ಸ್ಪೂನ್ ತುಪ್ಪ ಖಾಲಿ ಮಾಡಿ. ಈಗ ಅಳವಿ ಹಾಕ್ಕೊರಿ ಲಾಸ್ಟಿಗೆ. ಒಂದು ತುಪ್ಪದಾಗ ಚೆನ್ನಾಗಿ ಕೈಯಾಡಿ ಚೆನ್ನಾಗಿ ಹುರಿಬೇಕು. ಅವು ಬೆಲ್ಲ ಹಾಕಿ ಅದ ಬೋಲಿಗೆ ಅದನ್ನು ವಾಶ್ ಮಾಡ್ಕೊಳ್ಳಿ. ಬೆಲ್ಲದ ಇದನ್ನು ಸ್ವಲ್ಪ ನೀರು ಹಾಕಿ ಈ ಥರ ಮಿಕ್ಸ್ ಹೊಡಿ. ಈ ಥರ ಚೆನ್ನಾಗಿ ಕುದ್ಮೇಲೆ ಒಂದೆಳೆ ಪಾಕ ಬರಬೇಕಿದು. ಈ ಥರ ಆದಮೇಲೆ ಇದು ಒಂದೆಳೆ ಪಾಕ ಬಂದಿರ್ತೈತಲ್ಲ ಬೆಲ್ಲ ದಾನ, ಅದನ್ನು ಇದಕ್ಕೆ ಹಾಕ್ಕೊಳ್ಳಿ. ಈ ಥರ ಹಾಕ್ಕೊಳ್ಳಿ. ನಂತರ ಹಿಂಗೆ ಮಿಕ್ಸ್ ಹೊಡ್ರಿ. ಈ ಥರ ಉಂಡೆ ಕಟ್ಟಿ ಈ ಥರ ಆಗ್ತಾವೆ ನೋಡಿ.